ಮಹಾರಾಷ್ಟ್ರ ಚುನಾವಣೆಯಲ್ಲಿ ಭಾರಿ ಅಕ್ರಮ. ಚುನಾವಣಾ ಆಯೋಗದಿಂದ ಸಾಕ್ಷ್ಯನಾಶಕ್ಕೆ ಸೂಚನೆ. ರಾಹುಲ್ ಗಾಂಧಿ ಗಂಭೀರ ಆರೋಪ. ದೇಶದ ಚುನಾವಣಾ ವ್ಯವಸ್ಥೆ ಸರಿಯಿಲ್ವಾ? ನ್ಯಾಯಯುತವಾಗಿ ಚುನಾವಣೆಗಳು ನಡೆಯುತ್ತಿಲ್ವಾ? ಇಂಥದ್ದೊಂದು ಅನುಮಾನ ಇದೀಗ ಚುನಾವಣಾ ಆಯೋಗದ ಮೇಲೆ ಕೇಳಿ ಬರ್ತಿದೆ. ಅದಕ್ಕೆ ಕಾರಣ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಎತ್ತಿರೋ ಆ ಒಂದು ಪ್ರಶ್ನೆ ಮತ್ತು ಗಂಭೀರ ಆರೋಪ. ರಾಹುಲ್ ಗಾಂಧಿ ಆರೋಪದಂತೆ ಮಹಾರಾಷ್ಟ್ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಭಾರಿ ಅಕ್ರಮ ನಡೆದಿದೆಯಂತೆ. ಹಾಗಾದ್ರೆ ಏನಿದು ಆರೋಪ? ಚುನಾವಣಾ ಆಯೋಗ ಸಾಕ್ಷ್ಯನಾಶಕ್ಕೆ ಸೂಚನೆ ಕೊಟ್ಟಿದ್ದಕ್ಕೆ ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಟ್ಟಿವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. 45 ದಿನಗಳ ಬಳಿಕ ಮತಗಟ್ಟೆ ಸಿಸಿಟಿವಿ ವಿಡಿಯೋ ಡಿಲೀಟ್. ಕೇಂದ್ರ ಚುನಾವಣಾ ಆಯೋಗದಿಂದ ಮಹತ್ವದ ಸೂಚನೆ. ಹೌದು ವೀಕ್ಷಕರೇ, ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಮಹಾಯುತಿ ಮೈತ್ರಿಕೂಟ ಜಯಬೇರಿ ಬಾರಿಸಿದ್ರೆ ಮಹಾವಿಕಾಸ್ ಅಘಾಡಿ ಮಂಡಿಯೂರಿತ್ತು. ಆದ್ರೆ ಇದೇ ವೇಳೆ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಅನ್ನೋ ಆರೋಪಗಳು ಕೇಳಿ ಬಂದಿದ್ವು. ಮಹಾಯುತಿಗೆ ಆಡಳಿತ ವಿರೋಧಿ ಅಲೆ ಇದ್ರು ಈ ಪಾರ್ಟಿ ಸೀಟುಗಳನ್ನು ಗೆಲ್ಲೋದಕ್ಕೆ ಹೇಗೆ ಸಾಧ್ಯವಾಯಿತು ಅಂತೇಳಿ ಮಹಾವಿಕಾಸ್ ಅಘಾಡಿಯ ಮಿತ್ರ ಪಕ್ಷಗಳು ಧ್ವನಿ ಎತ್ತಿದ್ವು. ಪರಿಸ್ಥಿತಿ ಹೀಗಿರುವಾಗಲೇ ಕೇಂದ್ರ ಚುನಾವಣಾ ಆಯೋಗ ಒಂದು ಮಹತ್ವದ ಸೂಚನೆಯನ್ನ ದೇಶದ ಎಲ್ಲಾ ಚುನಾವಣಾ ಆಯೋಗಗಳಿಗೆ ರವಾನಿಸಿತ್ತು. ಅದರಂತೆ ಚುನಾವಣೆ ನಡೆದ 45 ದಿನಗಳೊಳಗೆ ಫಲಿತಾಂಶ ಪ್ರಶ್ನಿಸಿ ಕೋರ್ಟ್ಗಳಲ್ಲಿ ದಾವೆ ಸಲ್ಲಿಕೆ ಆಗದಿದ್ರೆ ಚುನಾವಣಾ ಪ್ರಕ್ರಿಯೆಯ ಎಲ್ಲಾ ವಿಡಿಯೋ ದಾಖಲೆಗಳನ್ನು ಅಳಿಸಿ ಹಾಕುವಂತೆ ಸೂಚಿಸಿತ್ತು. ಸಿಸಿಟಿವಿ ವಿಡಿಯೋ, ವೆಬ್ಕಾಸ್ಟಿಂಗ್, ವಿಡಿಯೋದಂತಹ ಎಲೆಕ್ಟ್ರಾನಿಕ್ ದತ್ತಾಂಶ ಆಯೋಗದ ವಿರುದ್ಧ ದುರುದ್ದೇಶಪೂರಿತ ವಿಚಾರ ಪ್ರಚುರಪಡಿಸಲು ದುರುಪಯೋಗವಾಗುತ್ತಿರುವ ಹಿನ್ನೆಲೆಯಲ್ಲಿ ಆಯೋಗ ಈ ಕ್ರಮ ಕೈಗೊಂಡಿದೆ ಎನ್ನಲಾಗಿತ್ತು. ಈ ಸಂಬಂಧ ಕಳೆದ ಮೇ 30ರಂದು ರಾಜ್ಯ ಚುನಾವಣಾ ಅಧಿಕಾರಿಗಳಿಗೆ ಪತ್ರ ಬಂದಿತ್ತು. ಚುನಾವಣಾ ಪ್ರಕ್ರಿಯೆಯ ವಿವಿಧ ಹಂತಗಳ ವಿಡಿಯೋ ದಾಖಲೆಗಳನ್ನು 45 ದಿನಗಳು ಸಂರಕ್ಷಿಸಿ ಆ ಬಳಿಕ ಅಳಿಸಿ ಹಾಕಿ ಎಂದಿದೆ. ವಿಡಿಯೋ ಚಿತ್ರೀಕರಣ ಕಡ್ಡಾಯವಲ್ಲ, ಆದ್ರೆ ಆಂತರಿಕ ನಿರ್ವಹಣಾ ಸಾಧನವನ್ನಾಗಿ ಅದನ್ನ ಮಾಡಲಾಗುತ್ತಿದೆ ಅಂತೇಳಿ ಆಯೋಗ ತಿಳಿಸಿತ್ತು. ನಿಮ್ಗೆ ಗೊತ್ತಿರಲಿ, 2024ರಲ್ಲಿ ಚುನಾವಣಾ ಆಯೋಗದ ಆದೇಶದ ಪ್ರಕಾರ ನಾಮಪತ್ರ ಸಲ್ಲಿಕೆ ಮೊದಲಿನ ವಿಡಿಯೋಗಳನ್ನ 3 ತಿಂಗಳು ಹಾಗೂ ನಾಮಪತ್ರ ಸಲ್ಲಿಕೆ, ಪ್ರಚಾರ, ಮತದಾನ, ಮತ ಎಣಿಕೆ ವಿಡಿಯೋಗಳನ್ನ 6 ತಿಂಗಳಿನಿಂದ 1 ವರ್ಷದವರೆಗೂ ರಕ್ಷಿಸಬೇಕಿತ್ತು. ಕಳೆದ ವರ್ಷವಷ್ಟೇ ಎಲೆಕ್ಟ್ರಾನಿಕ್ ದತ್ತಾಂಶಗಳ ಸಾರ್ವಜನಿಕ ಪರಿಶೀಲನೆ ತಡೆಗಟ್ಟುವಂತಹ ಚುನಾವಣಾ ನಿಯಮವನ್ನ ಸರ್ಕಾರ ರೂಪಿಸಿತ್ತು. ಸರ್ಕಾರದ ಈ ನಡೆ 10 ಹಲವು ಅನುಮಾನಿಗಳಿಗೆ ಎಡೆಮಾಡಿಕೊಟ್ಟಿದೆ. ಇದೇ ವಿಚಾರವಾಗಿ ಪದೇ ಪದೇ ದನಿ ಎತ್ತಿರೋ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯನ್ನ ಮುಂದಿಟ್ಟುಕೊಂಡು ಚುನಾವಣಾ ಆಯೋಗದ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಚುನಾವಣಾ ಅಕ್ರಮಗಳಿಗೆ ಸಂಬಂಧಿಸಿ ನಾವು ಎತ್ತಿದ ಪ್ರಶ್ನೆಗಳಿಗೆ ಉತ್ತರ ನೀಡುವ ಬದಲು ಚುನಾವಣಾ ಆಯೋಗವು ಸಾಕ್ಷ್ಯನಾಶ ಮಾಡುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದೆ. ಈ ಮೂಲಕ ಆಯೋಗದಿಂದ ಮತ್ತೆ ಮ್ಯಾಚ್ ಫಿಕ್ಸಿಂಗ್ ಆಗಿದೆ ಅಂತೇಳಿ ರಾಹುಲ್ ಗಾಂಧಿ ದೂರಿದ್ದಾರೆ. ಈ ಸಂಬಂಧ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರೋ ರಾಹುಲ್ ಗಾಂಧಿ ಮತದಾರರ ಪಟ್ಟಿಯನ್ನ ಯಂತ್ರಗಳೇ ಪರಿಶೀಲಿಸಲು ಅನುಕೂಲವಾಗುವ ರೀತಿ ಪ್ರಕಟಿಸುವುದಿಲ್ಲ. ಸಿಸಿಟಿವಿ ದೃಶ್ಯಾವಳಿಗಳನ್ನ ಕಾನೂನು ಬದಲಾಯಿಸಿ ಅಡಗಿಸಿಟ್ಟಿದ್ದಾರೆ. ಚುನಾವಣೆಯ ಫೋಟೋ ಮತ್ತು ವಿಡಿಯೋಗಳನ್ನ ಇನ್ನು ಮುಂದೆ 1 ವರ್ಷದ ಬಳಿಕವಲ್ಲ, ಬದಲಾಗಿ 45 ದಿನಗಳ ನಂತರ ಅಳಿಸಲಾಗುತ್ತದೆ. ಯಾರಿಂದ ನಮಗೆ ಉತ್ತರ ಬೇಕಿತ್ತು ಅವರೇ ಸಾಕ್ಷ್ಯನಾಶ ಮಾಡುತ್ತಿದ್ದಾರೆ. ಇದರಿಂದ ಮ್ಯಾಚ್ ಫಿಕ್ಸಿಂಗ್ ಆಗಿರುವುದು ಸ್ಪಷ್ಟವಾಗುತ್ತಿದೆ. ಈ ರೀತಿ ಫಿಕ್ಸ್ ಆಗಿರುವ ಚುನಾವಣೆ ಪ್ರಜಾತಂತ್ರಕ್ಕೆ ವಿಷಕಾರಿ ಅಂತೇಳಿ ರಾಹುಲ್ ಗಾಂಧಿ ಗಂಭೀರ ಆರೋಪ ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಕಿಡಿ. ದೇಶದಲ್ಲಿ ಇನ್ಮುಂದೆ ನಡೆಯುವ ಯಾವುದೇ ಚುನಾವಣೆಗಳು ಪಾರದರ್ಶಕವಾಗಿರುವುದಿಲ್ಲ. ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ ಚುನಾವಣಾ ಆಯೋಗದ ಕತ್ತು ಹಿಸುಕುವ ಮೂಲಕ ಪ್ರಜಾಪ್ರಭುತ್ವ ವ್ಯವಸ್ಥೆ ಹಾಗೂ ಸಂವಿಧಾನದ ಮೇಲೆ ದಾಳಿ ನಡೆಸಿದೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಕಿಡಿಕಾರಿತ್ತು. ಅಷ್ಟೇ ಅಲ್ಲ, ರಿಟ್ ಅರ್ಜಿಯೊಂದಕ್ಕೆ ಹರಿಯಾಣ ಹೈಕೋರ್ಟ್ ಹರಿಯಾಣ ಚುನಾವಣೆಯ ಎಲ್ಲಾ ದಾಖಲೆಗಳನ್ನು ನೀಡುವಂತೆ ಚುನಾವಣಾ ಆಯೋಗಕ್ಕೆ ನಿರ್ದೇಶನ ನೀಡಿದ ಹಿನ್ನೆಲೆಯಲ್ಲಿ ತರಾತುರಿಯಲ್ಲಿ ಚುನಾವಣಾ ನಿಯಮಗಳನ್ನೇ ಬದಲಾಯಿಸಿದೆ ಸರ್ವಾಧಿಕಾರಿ ಬಿಜೆಪಿ ಸರ್ಕಾರ. 1961ರ ನೀತಿ ಸಂಹಿತೆಯ 93/2A ಪ್ರಕಾರ ಮೊದಲು ಎಲ್ಲಾ ಚುನಾವಣಾ ದಾಖಲೆಗಳು ಸಾರ್ವಜನಿಕರಿಗೆ ಲಭ್ಯವಾಗಿತ್ತು. ಈಗಿನ ತಿದ್ದುಪಡಿಯಂತೆ ಚುನಾವಣಾ ದಾಖಲೆಗಳನ್ನು ಸಾರ್ವಜನಿಕರು ಪರಿಶೀಲಿಸದಂತೆ ನಿರ್ಬಂಧಿಸಲಾಗಿದೆ. ಬಿಜೆಪಿಯ ಹಿರಿಯ ನಾಯಕರಾದ LK ಅಡ್ವಾಣಿಯಿಂದ ಉದ್ಯಮಿ ಎಲಾನ್ ಮಸ್ಕ್ ವರೆಗೆ ಎಲ್ಲರೂ ಅನುಮಾನ ವ್ಯಕ್ತಪಡಿಸಿರುವ ಇವಿಎಂ ವಿಶ್ವಾಸಾರ್ಹತೆಗೆ ಇಂಬು ನೀಡುವಂತಿದೆ ಕೇಂದ್ರ ಸರ್ಕಾರದ ಈ ಅನುಮಾನಾಸ್ಪದ ನಡೆ. ಮೋದಿ ಸರ್ಕಾರದ ಇವಿಎಂ ದುರ್ಬಳಕೆ, ಚುನಾವಣಾ ಅಕ್ರಮಗಳಿಗೆ ಇದಕ್ಕಿಂತ ಸಾಕ್ಷಿ ಬೇಕೇ ಅಂತೇಳಿ ರಾಜ್ಯ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ. ಹಾಗಾದ್ರೆ ಕೇಂದ್ರ ಸರ್ಕಾರ ದಿಢೀರ್ ತಿದ್ದುಪಡಿ ಮಾಡಿದ್ದಕ್ಕೆ ಇವಿಎಂ ಪಾರದರ್ಶಕತೆಗೆ ಚುನಾವಣಾ ಆಯೋಗ ಹೆದರಿದ್ಯಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.